ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪ್ರತಿಯೊಬ್ಬರಿಗೂ 55 ಲೀಟರ್ನಂತೆ ನೀರನ್ನು ನೀಡಲಾಗ್ತಿದೆ. ಅದರಂತೆ ಕೊಣನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಣನೂರು ಗ್ರಾಮದಲ್ಲಿ ಒಟ್ಟು 2750 ಮನೆಗಳಿದ್ದು ಸುಮಾರು 4.75 ಕೋಟಿ ವೆಚ್ಚದಲ್ಲಿ 1 ಲಕ್ಷ ಲೀಟರ್ನ 2 ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡೋದಾಗಿ 2750 ಮನೆಗಳಿಗೂ ನಲ್ಲಿ ಸಂಪರ್ಕ ನೀಡಲಾಗಿದೆ. ಗಂಟೆ ನೀರು ಒದಗ್ತಾ ಇತ್ತು, ಈಗ 1 ಗಂಟೆ ನೀರು ಬರ್ತಾ ಇದೆ. ಎಲ್ಲರೂ ಸುಭಿಕ್ಷೆಯಾಗಿ ನೀರನ್ನು ಇಟ್ಕೊಂಡಿದ್ದಾರೆ. ಇದು ಶುದ್ಧ ನೀರು ಕೊಡೋದಕ್ಕೆ ಒಂದು ಅವಕಾಶ ಆಗಿರೋದ್ರಿಂದ ಜನಗಳಿಗೂ ಒಂದು ಆರೋಗ್ಯಕರವಾಗಿ ಜೀವನ ಮಾಡೋದಕ್ಕೆ, ಬಳಸೋದಕ್ಕೆ ಒಂದು ಒಳ್ಳೆಯ ಯೋಜನೆ ಅಂತ ನಾನು ಈ ಮೂಲಕ ಈ ಒಂದು ಯೋಜನೆ ತಂದಂಥ ಘನ ಸರ್ಕಾರಗಳಿಗೆ ನಾನು ಕೃತಜ್ಞತೆಯನ್ನು ಸಹ. ಯೋಜನೆ ಅನುಷ್ಠಾನ ಇಲ್ಲಿ ಕೊಣನೂರು ಅನುಷ್ಠಾನ ಆಗಿದೆ. ಇದು ಒಟ್ಟು ಅಂದಾಜು ವೆಚ್ಚ 3,88 ಲಕ್ಷ. ಮೊದಲು 1824 ನಳ ಸಂಪರ್ಕ ಇತ್ತು. ಈಗ 1914 ನಳ ಸಂಪರ್ಕಗಳನ್ನ ಅನುಷ್ಠಾನ ಆಗಿದೆ. ಪ್ರತಿ ಒಬ್ಬ ವ್ಯಕ್ತಿಗೂ 55 ಲೀಟರ್ಷ್ಟು ನೀರು ಸರಬರಾಜು ಆಗ್ತಾ ಇದೆ. ಯಶಸ್ವಿಯಾಗಿ ಜಲ್ ಜೀವನ್ ಮಿಷನ್ ಅನುಷ್ಠಾನ ಕಾಮಗಾರಿಗಳನ್ನು ಅನುಮೋದನೆ ಪಡೆದುಕೊಂಡಿರುತ್ತೇವೆ. 2837 ಕಾಮಗಾರಿಗಳಲ್ಲಿ ಈಗಾಗಲೇ 1097 ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ. ಬೋರ್ವೆಲ್ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಬೋರ್ವೆಲ್ನು ಕೂಡ ನಾವು ಡ್ರಿಲ್ ಮಾಡಿಸಿ ನೀರು ಬಂದಿದೆ, ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತು 4 ತಾಲೂಕು MUS ಕೂಡ ನಮ್ಮ ಇಲಾಖೆಯಲ್ಲಿ ಪ್ರೋಗ್ರೆಸ್ಸಲ್ಲಿರೋದ್ರಿಂದ ಇನ್ನು 2 ಇಯರ್ಸಲ್ಲಿ ಅದು ಕೂಡ MUS ಇದು ಸಂಬಂಧಪಟ್ಟಾಗ ನೀರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ನಾವು ಕಬ್ಲಿಗೆ ನಮಗೆ ನೀರಿನ ಇದು ಅನುಕೂಲತೆ ಆಗಿದೆ. ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಆಗಿದೆ. ಹೋಗ್ಬೇಕಾಯ್ತು ತೋಟದ ಬಾವಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬೇಕಾಯ್ತು ಹುಡಿಕೊಂಡು, ಈಗ ಅನುಕೂಲ ಆಗಿದೆ. ಸರ್ಕಾರದವರೇ ಹಾಕ್ಸ್ಕೊಟ್ಟಿರೋದು. ಸರ್ಕಾರಕ್ಕೆ ಧನ್ಯವಾದಗಳು. ಹೊಡಿಸ್ಬೇಕಾಗಿತ್ತು, ಅವಾಗೆಲ್ಲ ತುಂಬಾ ತೊಂದರೆ ಆಗೋದು. ಈಗ ಮನೆಗೆ ಹಂಗೆ ಮಾಡಿರೋದ್ರಿಂದ ಮನೆ ಬಾಗ್ಲಲ್ಲೇ ನೀರು ಇಟ್ಕೊಳ್ಬೋದು. ಎಲ್ಲ ಕೆಲಸಗಳನ್ನು ಮನೆ ಹತ್ರನೇ ಮಾಡ್ಕೋಬಹುದು. ಪಾತ್ರೆ ತೊಳೆಯೋದಾಗ್ಲಿ, ಬಟ್ಟೆ ತೊಳೆಯೋದಾಗ್ಲಿ ಎಲ್ಲದಕ್ಕೂ ನಮಗೆ ತುಂಬಾ ಅನುಕೂಲ ಆಗೈತೆ. ಇದನ್ನ ಮಾಡಿಕೊಟ್ಟ ಕೇಂದ್ರ ಸರ್ಕಾರಕ್ಕೆ ನಮಗೆ ತುಂಬಾ ಧನ್ಯವಾದ. ಸೃಷ್ಟಿ ಮಾಡಿದೆ. ಈಗ ಅದನ್ನು ಕೂಡ ನಡೀತಾ ಇದೆ. ತಮಿಳುನಾಡಿನಲ್ಲಿ ನಡೀತಾ ಇದೆ, ಬೇರೆ ಕಡೆ ನಡೀತಾ ಇದೆ. ಇವತ್ತು ನಮ್ಮ ಪ್ರಪ್ರಥಮ ಆದ್ಯತೆ ರೂಸ್ ಯಾವುದ್ಯಾವುದು ನಾನು ಕರ್ನಾಟಕದಲ್ಲೇ ಕನ್ನಡದ ಆದ್ಯತೆ. ಅದು ನಮ್ಮ ಅಸ್ಮಿತೆ ಇವತ್ತು ಸಹ, ನಮ್ಮ ಐಡೆಂಟಿಟಿ ಕನ್ನಡದ. ಅದು ಕೇಳ್ತಾರಲ್ಲ, ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀನು ಕನ್ನಡಿಗನಾಗಿರು ಅಂತೇಳಿ. ಅವನು ವಿದೇಶದಾಗಿರ್ಬೋದು, ಅದನ್ನು ಇಲ್ಲಿಯವ ಈ ಮಣ್ಣಿನಿಂದ, ಈ ನೀರಿನಿಂದ, ಈ ಇದರಲ್ಲಿ ಜನ್ಮ ಕೊಡ್ತಾ ಇದ್ದವನು ಇವತ್ತು ಅಮೆರಿಕಾದಾಗಿದ್ರು ಅವನು ಕನ್ನಡಿಗ ಆಗ್ತದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ. ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ
H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.